ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಸೊ ನಾನು IUI ಟ್ರೀಟ್ಮೆಂಟ್, ಸೆಕೆಂಡ್ IUI ಟ್ರೀಟ್ಮೆಂಟ್ ಬಗ್ಗೆ ಈ ವಿಡಿಯೋ ಮಾಡ್ತಾ ಇರೋದು. ಫಸ್ಟ್ IUI ನನ್ನ ಸಕ್ಸಸ್ ಆಗಲಿಲ್ಲ, ಸೊ ಸ್ವಲ್ಪ ಗ್ಯಾಪ್ ಆದಮೇಲೆ ನಾನು ಸೆಕೆಂಡ್ IUI ಮಾಡ್ತಾ ಇರೋದು. ಸೊ ಅದ್ರ ಟ್ರೀಟ್ಮೆಂಟ್ ಪ್ರೊಸೀಜರ್ ಹೆಂಗೆ ಆಗ್ತಾ ಇದೆ ಅಂತ ಅಪ್ಡೇಟ್ಗೆ ಈ ವ್ಲಾಗ್ ನಾನು ಶೇರ್ ಮಾಡ್ಕೋತಾ ಇರೋದು. ಮೇನ್ಲಿ ಇದು ನಂದು ಟ್ರೀಟ್ಮೆಂಟ್ನ ನಾನು ಡಾಕ್ಯುಮೆಂಟ್ ಮಾಡೋಕ್ಕೆ ಅಂತ ಮೇನ್ಲಿ ನಾನು ವಿಡಿಯೋ ಮಾಡ್ತಾ ಇರೋದು. ಅದರಿಂದ ಒಂದಿಬ್ಬರಿಗೆ ಹೆಲ್ಪ್ ಆಗುತ್ತೆ ಅನ್ನೋದಕ್ಕೆ ನಾನು ಅಪ್ಲೋಡ್ ಮಾಡ್ತಾ ಇರೋದು. ಸೊ ನಾನು ಹಳೆ ವಿಡಿಯೋದಲ್ಲಿ ಹೇಳಿರೋ ಹಾಗೆ ನಾನು ಸೆಕೆಂಡ್ IUI ಟ್ರೀಟ್ಮೆಂಟ್ ಸ್ಟಾರ್ಟ್ ಆಗಿದೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ನನ್ನ ಪೀರಿಯಡ್ ಸೆಕೆಂಡ್ ಡೇ ನಾನು ಹೋಗಿದ್ದೆ. ಅವತ್ತೊಂದು ಇಂಜೆಕ್ಷನ್ನು ಮತ್ತು ಮರುದಿನ ಒಂದು ಇಂಜೆಕ್ಷನ್ ಮಾಡೋಕ್ಕೆ ಅಂತ ಮನೆಗೆ ಇಂಜೆಕ್ಷನ್ ಕೊಟ್ಟು ಕಳಿಸಿದ್ರು ಅಂತ ಹೇಳಿದೆ ಅಲ್ವಾ. ಸೊ ಆ ಶಾರ್ಟದ್ದು ನಾನು ಒಂದು ಚಿಕ್ಕದು ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಚಿಕ್ಕದು ಶಾರ್ಟ್ ಹಾಕಿದ್ದೆ, ಅವಿನಾಶ್ ನನಗೆ ಇಂಜೆಕ್ಷನ್ ಮಾಡ್ತಾ ಇರೋದು. ಸೊ ತುಂಬ ಜನ ನನಗೆ DM ಮಾಡಿದ್ರಿ ದ್ಯಾಟ್ ಮ್ಯಾಮ್ ಯಾಕೆ IUI ಬಿಟ್ಬಿಟ್ಟು IVFಗೆ ಶಿಫ್ಟ್ ಆದ್ರಾ ಅಂತ ಕೇಳ್ತಾ ಇದ್ರಿ. ಸೊ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಇಲ್ಲ, ನಾನು IUI ಮಾಡ್ಕೋತಾ ಇರೋದು, IVF ಅಲ್ಲ. ಇಂಜೆಕ್ಷನ್ ಏನಕ್ಕೆ ಅಂತಂದರೆ ಬರೀ IVFಲ್ಲಿ ಮಾತ್ರ ಇಂಜೆಕ್ಷನ್ಸ್ ಕೊಡಲ್ಲ, IUIಯಲ್ಲೂ ಕೂಡ ಇಂಜೆಕ್ಷನ್ ಕೊಡ್ತಾರೆ ಫಾರ್ ಸಮ್ ಪೇಷಂಟ್ಸ್. ಯಾಕೆ ಅಂದರೆ ಎಸ್ಪೆಷಲಿ PCOS ಸಿವಿಯರ್ ಇದ್ದರೆ ಅವ್ರಿಗೆ ಫಾಲಿಕಲ್ ಗ್ರೋತು ತುಂಬ ಸ್ಲೋ ಇರುತ್ತೆ, ಅಥವಾ ಕ್ವಾಲಿಟಿ ಆಫ್ ಎಗ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಆ ಗ್ರೋತು ಮತ್ತು ಚೆನ್ನಾಗಾಗಲಿ ಅನ್ನೋದಕ್ಕೆ ಈ ಥರ ಇಂಜೆಕ್ಷನ್ಸ್ ಕೊಡ್ತಾರೆ. ಗೊನಾಡೋಟ್ರೋಫಿನ್ಸ್ ಇಂಜೆಕ್ಷನ್ಸ್ ಅಂತ ಹೇಳ್ತಾರೆ ಇದನ್ನು. ಸೊ ಹೀಗಾಗಿ ನನಗೆ ಇಂಜೆಕ್ಷನ್ ಕೊಟ್ಟಿದ್ರು. ಆ ಇಂಜೆಕ್ಷನ್ದೇ ನಾನು ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ದು. ಸೊ ಇವಾಗ ಆಲ್ರೆಡಿ ನನಗೆ 2 ಇಂಜೆಕ್ಷನ್ ಆಗಿದೆ. ಪೀರಿಯಡ್ ಸೆಕೆಂಡ್ ಡೇ ಒಂದು ಇಂಜೆಕ್ಷನು ಮತ್ತು ಥರ್ಡ್ ಡೇ ಒಂದು ಇಂಜೆಕ್ಷನು. ಸೊ ಆ ಇಂಜೆಕ್ಷನ್ಸ್ನ ಯೂಶ್ವಲಿ ಲಾಸ್ಟ್ ವಿಡಿಯೋದಲ್ಲೂ ಫಸ್ಟ್ IUIಯಲ್ಲೂ ಕೇಳಿದ್ರಿ ಇಂಜೆಕ್ಷನ್ ಎಲ್ಲಿ ಕೊಡ್ತಾರೆ ಅಂತ. ಲಾಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಬೇರೆ ಇತ್ತು, ಈ ಸಲ ಎಕ್ಸ್ಪೀರಿಯನ್ಸೇ ಬೇರೆ ಇದೆ. ಬಿಕಾಸ್ ಲಾಸ್ಟ್ ಟೈಮ್ ನನಗೆ ಒಂದೇ ಹೊಟ್ಟೆಗೆ ಇಂಜೆಕ್ಷನ್ ಕೊಟ್ಟಿದ್ರು, ಅದು ಟ್ರಿಗರ್ ಶಾರ್ಟ್ ದಿವಸ ಇನ್ನೊಂದು ಇಂಜೆಕ್ಷನ್ ಕೊಟ್ಟಿದ್ರು ಅದು. ಬಟ್ ಈ ಸಲ ನನಗೆ ಸೆಕೆಂಡ್ ಡೇ, ಪೀರಿಯಡ್ ಸೆಕೆಂಡ್ ಡೇ ಮತ್ತು ಪೀರಿಯಡ್ಸ್ ಥರ್ಡ್ ಡೇ ಕೂಡ ಹೊಟ್ಟೆಗೆ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಒಂದಿನ ರೈಟ್ ಸೈಡ್ ಕೊಟ್ಟರೆ ಇನ್ನೊಂದು ದಿವಸ ಲೆಫ್ಟ್ ಸೈಡಲ್ಲಿ ಇಂಜೆಕ್ಷನ್ ಕೊಡ್ತಾರೆ. ನಾನು ಅಂದ್ಕೊಂಡೆ ನಾನು ಆಲ್ರೆಡಿ ಒಂದ್ಸಲ IUI ಮಾಡಿಸ್ಕೊಂಡಿದ್ದೀನಿ, ಸೊ ನನಗೆ ಗೊತ್ತು ಪ್ರೊಸೀಜರ್ ಹೆಂಗೆ ಆಗುತ್ತೆ. ಸೊ ಈ ಸಲ ನಥಿಂಗ್ ಟು ವರಿ ಅಂತ ನಾನು ಸ್ವಲ್ಪ ಕಾನ್ಫಿಡೆನ್ಸಲ್ಲೇ ಇದ್ದೆ, ಅಂದರೆ ಕಂಫರ್ಟಲ್ಲಿದ್ದೆ, ತುಂಬ ಏನೂ ಟೆನ್ಷನ್ ಇರಲಿಲ್ಲ. ಲಾಸ್ಟ್ ಟೈಮ್ ತುಂಬ ಸ್ವಲ್ಪ ಭಯ ಪ್ಯಾನಿಕಲ್ಲಿದ್ದೆ, ಏನಾಗುತ್ತೋ ಹೆಂಗೆ ಏನು ಅಂತ. ಸೊ ಆ ಕಾನ್ಫಿಡೆನ್ಸ್ ಇತ್ತು. ಬಟ್ ಈ ಸಲ ಹೆಂಗಾಗಿದೆ ಅಂದರೆ ಈ ಸಲ IUI ತುಂಬ ಡಿಫ್ರೆಂಟಾಗಿ ಆಗ್ತಿದೆ. ಬಿಕಾಸ್ ಫಸ್ಟ್ IUI ನಂದು ಲಿಟ್ರಲಿ ಇದೇ ಥರ ಇಂಜೆಕ್ಷನ್ಸ್ ಇತ್ತು ಫಾಲಿಕಲ್ ಗ್ರೋತ್ಗೆಲ್ಲ. ಅದ್ರ ಜೊತೆಗೆ ನನಗೆ 11th ಡೇನೇ ನಂಗೆ IUI ಮಾಡಿಬಿಟ್ಟಿದ್ರು. ಬಟ್ ಈ ಸಲ ಹಾಗಾಗಿಲ್ಲ, ಅದು ಸ್ವಲ್ಪ ಗ್ರೋತ್ ಸ್ಲೋ ಇದೆ ಅನ್ನೋದಕ್ಕೆ ಪೀರಿಯಡ್ ಸೆಕೆಂಡ್ ಡೇ ಥರ್ಡ್ ಡೇ ಇಂಜೆಕ್ಷನ್ ಆದಮೇಲೆ ಮತ್ತೆ ತಿರ್ಗಾ 10th ಡೇ ಬರೋಕ್ಕೆ ಹೇಳಿದರು. ಅವತ್ತು ನಾನು 10th ಡೇ ಬರೋಕ್ಕೆ ಹೇಳಿದ್ರಲ್ವ, ಸೊ ಅವತ್ತು ಟ್ರಿಗರ್ ಶಾರ್ಟು ಮತ್ತು ಇನ್ನೊಂದು ಇಂಜೆಕ್ಷನ್ ಕೊಟ್ಟು ನಾನು 11th ಡೇ ನನಗೆ IUI ಮಾಡ್ತಾರೆ ಅಂದ್ಕೊಂಡು ಹೋಗಿದ್ದು. ಬಟ್ ಆ ಥರ ಆಗಲಿಲ್ಲ, ಗ್ರೋತ್ ಕಡಿಮೆ ಇದೆ ಅಂದ್ಕೊಂಡು ಅವತ್ತೂ ಗೊನಾಡೋಟ್ರೋಫಿನ್ ಇಂಜೆಕ್ಷನ್ ಕೊಟ್ಟು ಮತ್ತು ತಿರ್ಗಾ 3 days ಬಿಟ್ಟು ಬನ್ನಿ ಅಂತ ಹೇಳಿದರು. ಸೊ ನೆಕ್ಸ್ಟ್ ಡೇ ಮತ್ತೆ ಹೋದಾಗ ಸ್ಕ್ಯಾನ್ ಮಾಡಿದರು, ಇನ್ನೂ ಸ್ವಲ್ಪ ವೇಟ್ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಆಲ್ಮೋಸ್ಟ್ ಇವಾಗ ಒಂದು 4-5 ವಿಸಿಟ್ ಆಯಿತು ನಂದು. ಮತ್ತು ಇವಾಗ ಆಲ್ರೆಡಿ ಒಂದು 3 ಇಂಜೆಕ್ಷನ್ಸ್ ಆಗಿದೆ ನಂದು. ಸೊ ನೆಕ್ಸ್ಟ್ ನೋಡಬೇಕು, ಮೋಸ್ಟ್ಲಿ 16th ಡೇ ಹೋಗಿ ಮೋಸ್ಟ್ಲಿ 17th ಡೇ ನನಗೆ IUI ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನಾವು ಎಷ್ಟೊಂದು ಸಲ ಅಂದ್ಕೊಂಡಿರ್ತೀವಿ, ನಾವು ಪ್ಲ್ಯಾನ್ ಮಾಡ್ಕೊಂಡಿರೋ ಹಾಗೆ ಲೈಫ್ ಹೋಗುತ್ತೆ, ನಾವು ಅಂದ್ಕೊಂಡಂಗೆ ಪ್ರೊಸೀಜರ್ಸ್ ನೆಕ್ಸ್ಟ್ ಎಲ್ಲ ಹೋಗುತ್ತೆ, ಸ್ಟೆಪ್ಸ್ ಎಲ್ಲ ನಂಗೆ ಗೊತ್ತು ಅಂತ. ಬಟ್ ಕಟ್ಟು ಅದಕ್ಕೆ ಮತ್ತೆ ತಿರ್ಗಾ ಹೊಸ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ನಮಗೆ ಲೈಫ್ ಅನ್ನೋದಕ್ಕೆ ಇದೇ ಒಂದು ಎಕ್ಸಾಂಪಲು. ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ತಾರಲ್ಲ, ಸೊ ಅದೇ ಥರ ಆಗಿದ್ದು ನನಗೂ ಕೂಡ. ಸೊ ಈ ಸಲ ಸ್ವಲ್ಪ ಡಿಲೇ ಆಗಿ IUI ಮಾಡ್ತಾ ಇರೋದು. ಸೊ ಇನ್ನೊಂದೇನು ಅಂದರೆ ತುಂಬ ಜನಕ್ಕೆ ಅದೇ ಇರುತ್ತೆ, ನನಗೆ 9th ಡೇ ಮಾಡಿದರು, 11th ಡೇ ಮಾಡಿದರು, 14th ಡೇ ಮಾಡಿದರು ಅಂತೆಲ್ಲ. ಇಟ್ ಡಿಪೆಂಡ್ಸ್, ನಿಮ್ಮದು ಫಾಲಿಕಲ್ ಗ್ರೋತ್ ತುಂಬ ಚೆನ್ನಾಗಾಗಿ ಅಟ್ಲೀಸ್ಟ್ ಮಿನಿಮಮ್ 18 mm ಬಂದರೆ ನಿಮ್ಮ ಫಾಲಿಕಲ್ಲು, ಸೊ ಅವತ್ತಿನ ದಿನ ಟ್ರಿಗರ್ ಇಂಜೆಕ್ಷನ್ ಕೊಟ್ಟು ನೆಕ್ಸ್ಟ್ ಡೇ ನಿಮ್ಗೆ IUI ಮಾಡ್ತಾರೆ. ಇದು ಅಥವಾ ಗ್ರೋತ್ ಇನ್ನೂ ಅವ್ರಿಗೆ ಎಷ್ಟು 18 mm ಮಿನಿಮಮ್ ಬರಲಿಲ್ಲ ಅಂದರೆ ಈ ಥರ ಗೊನಾಡೋಟ್ರೋಫಿನ್ ಇಂಜೆಕ್ಷನ್ಸ್ ಕೊಟ್ಟು ವೆಯ್ಟ್ ಮಾಡಿಸಿ ಆಮೇಲೆ ನಿಮಗೆ ಗ್ರೋತ್ ಎಲ್ಲ ಚೆನ್ನಾಗಿದೆ ಅಂದರೆ ಅವಾಗ ಟ್ರಿಗರ್ ಶಾರ್ಟ್ ಕೊಟ್ಟು ನೆಕ್ಸ್ಟ್ ಡೇ ನಿಮಗೆ IUI ಮಾಡೋಕ್ಕೆ ಹೇಳ್ತಾರೆ. ಸೊ ಇಟ್ ವೇರೀಸ್, ನಿಮ್ಮದು ಗ್ರೋತ್ ಚೆನ್ನಾಗಿದ್ದು ಹೆಲ್ದಿ ಆಗಿದ್ದರೆ ಬೇಗನೆ IUI ಮಾಡೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ನಾನು ಅದೇ ಅಂದ್ಕೊಂಡೆ 13th ಡೇ ನಮಗೆ ಓವ್ಯುಲೇಷನ್ ಆಗುತ್ತೆ ಅಂತ ನಾನು ಅದು ಸ್ಟ್ಯಾಂಡರ್ಡ್ ಅಂದ್ಕೊಂಡು ಹೋಗಿದ್ದೆ ಮೈಂಡ್ಸೆಟ್ಟು. ಬಟ್ ಅದು ಆ್ಯಕ್ಚುಲಿ ಹಂಗೆ ಆಗಲಿಲ್ಲ. ನಮ್ಮ ಕ್ಯಾಲ್ಕುಲೇಷನ್ ಯಾವಾಗಲೂ ಕರೆಕ್ಟ್ ಇರಬೇಕು ಅಂತ ಏನಿಲ್ಲ, ಬಾಡಿ ಒಳಗಡೆ ಹೆಂಗಾಗುತ್ತೆ ಅದನ್ನೆಲ್ಲ ಎಕ್ಸಾಮಿನೇಷನ್ ತುಂಬ ಇಂಪಾರ್ಟೆಂಟ್ ಅನ್ನೋದಕ್ಕೆ ಇದೇ ಒಂದು ಎಕ್ಸಾಂಪಲು. ಆ್ಯಂಡ್ ಎವ್ರಿ ಟೈಮ್ ಹೋದಾಗೂ
ಎಕ್ಸೆಪ್ಟ್ ನನಗೆ ಪೀರಿಯಡ್ಸ್ ಡೇ ಬಿಟ್ಟು ಮಿಕ್ಕಿದ್ದು ಯಾವ ಡೇ ಹೋದರೂ ನನಗೆ ಟಿ ವಿ ಎಸ್ ಸ್ಕ್ಯಾನ್ ಮಾಡೇ ಇದ್ದಾರೆ. ಸೊ ಇವಾಗ ಟಿ ವಿ ಎಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಸ್ಕ್ಯಾನಿಂಗ್ ಫಾಲಿಕಲ್ ಸೈಜು ಎಷ್ಟು ಫಾಲಿಕಲ್ಸ್ ಇದ್ದಾವೆ ಅನ್ನೋದಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೊಂದು ಡೌಟು. ಸೊ ನಾನು ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು IVF ಮಾಡಿಸ್ಕೋತಾ ಇಲ್ಲ, IUI ಮಾಡಿಸ್ಕೋತಾ ಇದ್ದೀನಿ. ಅದಕ್ಕೂ ಕೂಡ ಸ್ವಲ್ಪ ಪೇಷಂಟ್ಸ್ಗೆ ಇಂಜೆಕ್ಷನ್ ಕೊಡ್ತಾರೆ. ಸ್ವಲ್ಪ ಪೇಷಂಟ್ಸ್ಗೆ ಎಗ್ ಗ್ರೋತ್ ಚೆನ್ನಾಗಿದ್ದು ಫಾಲಿಕಲ್ಸ್ ಎಲ್ಲ ಚೆನ್ನಾಗಿದೆ ಅವ್ರಿಗೆ ಮ್ಯಾಕ್ಸಿಮಮ್ 1 ಟ್ರಿಗರ್ ಶಾಟ್ಸ್ ಮಾತ್ರ ಕೊಟ್ಟು ನೆಕ್ಸ್ಟ್ ಡೇ ಮಾತ್ರ IUI ಮಾಡ್ತಾರೆ. ಅಥವಾ ಇರಲಿ ಅನ್ನೋದಕ್ಕೆ ಒಂದು ಇಂಜೆಕ್ಷನ್ ಕೊಡ್ತಾರೆ ಫಾಲಿಕಲ್ ಗ್ರೋತ್ಗೆ. ಅದು ಬಿಟ್ಟರೆ ಯೂಶ್ವಲಿ ತುಂಬ ಇಂಜೆಕ್ಷನ್ಸ್ ಏನು ಕೊಡಲ್ಲ ಗ್ರೋತ್ ಎಲ್ಲ ಚೆನ್ನಾಗಿದ್ದರೆ. ಸೊ ನಾನಿವಾಗ IUI ಮಾಡಿಸ್ಕೊಳೋ ಪ್ಲ್ಯಾನೇ ಸ್ಟಿಕ್ ಆಗ್ತಾ ಇರೋದು. ನೆಕ್ಸ್ಟು ಕ್ವಶನ್ ಬಂದುಬಿಟ್ಟು ಕಾಸ್ಟ್ ಬಗ್ಗೆ. ತುಂಬ ಜನ ಹೇಳ್ತಾ ಇದ್ರಿ ನೀವು ಲಾಸ್ಟ್ ವೀಡಿಯೋದಲ್ಲಿ ನಿಮ್ದು ಅಷ್ಟು ಕಾಸ್ಟ್ ಬಂತು, ನನಗೆ ಕಡಿಮೆ ಬಂತು, ಇನ್ನೊಬ್ರು ಇಲ್ಲ ನನಗೆ ಇನ್ನೂ 60,000 ಬಂತು ಸೋ ಆ್ಯಂಡ್ ಸೋ ಹಾಸ್ಪಿಟಲಲ್ಲಿ ಅಂತೆಲ್ಲ ಹೇಳ್ತಾ ಇದ್ರಿ. ಒಬ್ರೊಬ್ರು ನನಗೆ ಕಡಿಮೆ ಬಂದಿದೆ ಇಷ್ಟೆಲ್ಲ ಬರಲ್ಲ, ಅದು ಹೆಂಗೆ ಹೇಳ್ತೀರಾ ನೀವು ಹಾಗೆ ಹೆಂಗೆ ಅಂತ. ಸೊ ಅಗೇನ್ ಸೇಮ್ ಅದಕ್ಕೆ ಕ್ವಶನ್ಗೆ ಆನ್ಸರ್ ಬಂದುಬಿಟ್ಟು ನಿಮ್ಮದು ಎಗ್ ಗ್ರೋತ್ ಚೆನ್ನಾಗಿದ್ದು ನಿಮಗೇನು ಗೊನಡೋಟ್ರಾಫಿನ್ಸ್ ಇಂಜೆಕ್ಷನ್ಸ್ ಏನೂ ಬೇಡ, ಆಮೇಲೆ ಸ್ಪರ್ಮ್ಸ್ ರಿಲೇಟೆಡ್ ಏನು ನಿಮಗೆ ಟ್ರೀಟ್ಮೆಂಟ್ ಏನೂ ಇಲ್ಲ, ಮೆಡಿಸಿನು ಏನೂ ಇಲ್ಲ ಅಂದರೆ ಆಬ್ವಿಯಸ್ಲಿ ನಿಮಗೆ ಜಸ್ಟ್ IUI ಮತ್ತು ಟ್ರಿಗರ್ ಇಂಜೆಕ್ಷನ್ ಮ್ಯಾಕ್ಸಿಮಮ್ ಲ್ಯಾಟ್ರೋಜಾಲ್ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ. ಅದು ಬಿಟ್ಟರೆ ನಿಮಗೆ ಎಕ್ಸ್ಟ್ರಾ ಮೆಡಿಕೇಷನ್ ಏನೂ ಕೊಡಲ್ಲ. ಸೊ ಕಾಸ್ಟ್ ಬಂದುಬಿಟ್ಟು ಬೈ ಡಿಫಾಲ್ಟ್ ನಿಮಗೆ ಕಡಿಮೆನೇ ಆಗುತ್ತೆ. ಬಟ್ ನನ್ನ ಕೇಸಲ್ಲಿ ಹಂಗಿರಲಿಲ್ಲ. ನಂದು ಫಾಲಿಕಲ್ ಗ್ರೋತ್ ಎನ್ಹ್ಯಾನ್ಸ್ ಮಾಡೋಕ್ಕೆ ಅಂತ ಇಂಜೆಕ್ಷನ್ಸ್ ಕೊಟ್ಟಿದ್ರು ಅಲ್ವಾ. ಆ್ಯಂಡ್ ಇಂಜೆಕ್ಷನ್ ರೇಂಜಸ್ ಎಲ್ಲ 1500 to 3000 ಪರ್ ಇಂಜೆಕ್ಷನ್ಸ್ ಇತ್ತು. ಸೊ ಬೈ ಡಿಫಾಲ್ಟ್ ನಂದು ಪ್ರೈಸ್ ಜಾಸ್ತಿ ಆಗಿರೋದು. ಮತ್ತು ಟ್ಯಾಬ್ಲೆಟ್ಸು ಹಾಗೆ ತುಂಬ ಜಾಸ್ತಿ ಕೊಟ್ಟಿದ್ರು. ಹಂಗೆ ಲಿಟ್ರಲಿ 7 to 8 ಟ್ಯಾಬ್ಲೆಟ್ಸ್ ತೊಗೋತಾ ಇದ್ದೆ ನಾನು ಪರ್ ಡೇ. ಸೊ ಹೀಗಾಗಿ ಕಾಸ್ಟ್ ವೇರಿ ಆಗುತ್ತೆ. ಅದ್ರ ಜೊತೆಗೆ ನೀವು ಯಾವ ಸಿಟಿಯಲ್ಲಿ ಟ್ರೀಟ್ಮೆಂಟ್ ತೊಗೋತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ಬೆಂಗಳೂರಲ್ಲಿ ಮೆಟ್ರೋಪಾಲಿಟನ್ ಸಿಟಿ, ಇಲ್ಲಿ ಬೈ ಡಿಫಾಲ್ಟ್ ಕಾಸ್ಟ್ ಆಫ್ ಲಿವಿಂಗು ಕಾಸ್ಟ್ಲಿ ಅಲ್ವಾ. ಬೈ ಡಿಫಾಲ್ಟ್ ಎಲ್ಲನೂ ಕಾಸ್ಟ್ಲಿ. ಅಂದರೆ ನಾನು ಗದಗಲ್ಲಿ ತೋರಿಸ್ಕೋತಿರುವಾಗ ಅಲ್ಲಿ ಕನ್ಸಲ್ಟೇಷನ್ ಫೀಸು ಮ್ಯಾಕ್ಸಿಮಮ್ 250. ಬಟ್ ಇಲ್ಲಿ ಕನ್ಸಲ್ಟೇಷನ್ ಮಿನಿಮಮ್ ಸ್ಟಾರ್ಟ್ಸ್ ಫ್ರಮ್ 600 to 1050 ಅಲ್ಲ. ಸೊ ಅದನ್ನು ಎಲ್ಲ ಇನ್ಕ್ಲೂಡ್ ಮಾಡಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದು. ಸೊ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಆಗೇ ಆಗುತ್ತೆ, ಹೀಗಾಗಿ ಪ್ರೈಸ್ ಜಾಸ್ತಿ ಬರುತ್ತೆ. ಹೀಗಾಗಿ ನೀವೇನು ಪ್ಯಾನಿಕ್ ಆಗೋ ಸೊ ನಂದು ಪ್ರೈಸ್ ನೋಡಿ ಅಥವಾ ಬೇರೆದವ್ರದ್ದು ಹೈ ಪ್ರೈಸ್ ನೋಡಿ ನೀವೇನು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ನಿಮ್ಮ ಫಾಲಿಕಲ್ ಎಲ್ಲ ಚೆನ್ನಾಗಿದ್ದು ನಿಮಗೆ PCOS ಇಲ್ಲ ಅಂದರೆ ಮತ್ತು ಸ್ಪರ್ಮ್ಸ್ದು ಎಲ್ಲ ಏನೂ ಇಶ್ಯೂ ಇಲ್ಲ ಅಂದರೆ ನಿಮಗೆ ಜಾಸ್ತಿ ಮೆಡಿಕೇಷನ್ ಅವಶ್ಯಕತೆ ಇಲ್ಲ ಅಂದರೆ ಬೈ ಡಿಫಾಲ್ಟಾಗಿ ನಿಮ್ಮ IUI ಟ್ರೀಟ್ಮೆಂಟ್ ಕಡಿಮೆ ದುಡ್ಡಲ್ಲೇ ಆಗುತ್ತೆ. 15 to 10K ಎಲ್ಲೂ ಆಗೋ ಸಾಧ್ಯತೆ ಇರುತ್ತೆ. ಸೊ ಎಲ್ಲರಿಗೂ ಅಷ್ಟೇ ಕಾಸ್ಟ್ ಅನ್ನೋದೇನು ಅವಶ್ಯಕತೆ ಇಲ್ಲ. ಸೊ ಹೆಲ್ತ್ ಬಗ್ಗೆ ಸ್ವಲ್ಪ ಕಾಳಜಿ ತೊಗೊಳ್ಳಿ ಅಷ್ಟೇ. ರೂಟೀನ್ ಎಲ್ಲ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ. ಅದರಲ್ಲಿ ಒಂದು ಸ್ವಲ್ಪ ಜನ ಇರ್ತಾರೆ ಅವ್ರಿಗೆಲ್ಲ ಇದ್ರ ಬಗ್ಗೆ ಅಷ್ಟು ಇನ್ಫಾರ್ಮೇಷನ್ ಗೊತ್ತಿರಲ್ಲ. ತುಂಬ ಒಳ್ಳೆ ಡಾಕ್ಟರ್ಸನ್ನ ಹುಡುಕ್ತಾ ಇರ್ತಾರೆ ಅವ್ರ ಸಿಟಿಯಲ್ಲಿ, ಬಟ್ ಅವ್ರಿಗೆ ಯಾರು ಸಜೆಷನ್ ಮಾಡೋಕ್ಕೆ ಯಾರೂ ಇರಲ್ಲ. ಸೊ ಆ ಥರದವ್ರಿಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೆ ಇಫ್ ಇನ್ ಕೇಸ್ ನೀವೇನಾದರೂ ಪ್ರೀವಿಯಸ್ಲಿ ಅಥವಾ ಕರೆಂಟ್ಲಿ ನೀವು IUI, IVF, ಲ್ಯಾಪ್ರೋಸ್ಕೋಪಿ ಈ ಥರ ಏನಾದರೂ ಇನ್ಫರ್ಟಿಲಿಟಿ ರಿಲೇಟೆಡ್ ಟ್ರೀಟ್ಮೆಂಟ್ ತೊಗೋತಾ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನೀವು ಯಾವ ಊರಲ್ಲಿ ಟ್ರೀಟ್ಮೆಂಟ್ ತೊಗೋತಾ ಇದ್ದೀರಾ, ಯಾವ ಡಾಕ್ಟರ್ ಅಂಡರ್ ಕನ್ಸಲ್ಟ್ ಮಾಡ್ತಾ ಇದ್ದೀರಾ, ಮತ್ತು ಯಾವ ಕ್ಲಿನಿಕಲ್ಲಿ ನಿಮ್ಗೆ ಒಪಿನಿಯನ್ ಚೆನ್ನಾಗಿ ಅನಿಸಿದರೆ ಮಾತ್ರ ನಿಮ್ಮ ಗಟ್ ತುಂಬ ಒಳ್ಳೇದು ಅನಿಸಿ ನಿಮ್ಗೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ಅಂದರೆ ಪ್ಲೀಸ್ ರೆಕಮೆಂಡ್ ಮಾಡಿ. ಸೊ ದಟ್ ಫಾರ್ ಎಕ್ಸಾಂಪಲ್ ಇವಾಗ ಹುಬ್ಬಳ್ಳಿಯಿಂದ ಯಾರೋ ಒಂದು 4 ಜನ ಹುಡುಕ್ತಾ ಇರ್ತಾರೆ ಅಂದರೆ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಸೊ ಓಕೆ ಈ ಡಾಕ್ಟ್ರು ಈ ಕ್ಲಿನಿಕನ್ನು ನಾವು ಅಪ್ರೋಚ್ ಮಾಡ್ಬೋದು ಅಂತ ಅವ್ರಿಗೊಂದು ಥಾಟ್ ಬರುತ್ತೆ. ಅವ್ರಿಗೂ ಕೂಡ ಬೈ ಡಿಫಾಲ್ಟ್ ನೀವು ಹೆಲ್ಪ್ ಮಾಡ್ದಂಗೆ. ಸೊ ಹೋಪ್ ನೀವೆಲ್ಲ ಕಮೆಂಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಬಿಕಾಸ್ ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಅಷ್ಟೇ. ಸೊ ದಟ್ ಅವರು ಒಂದು ದೂರ ಟ್ರಾವೆಲ್ ಮಾಡೋದಾಗಲಿ ಪ್ಯಾನಿಕ್ ಆಗೋದಾಗಲಿ ಅವಾಯ್ಡ್ ಮಾಡ್ಬೋದು ಅಂತ. ಸೊ ಅದ್ರ ಜೊತೆಗೆ ಇನ್ನೊಂದೇನು ಅಂದರೆ ನಾನು ಹೇಳಿದ್ದೆ ನಂದು ಲಾಸ್ಟ್ ಪೀರಿಯಡ್ ಸೆಕೆಂಡ್ ಡೇ ಹೋದಾಗ ನನಗೆಲ್ಲ ಟೆಸ್ಟ್ ಹೇಳಿದರು, ಬ್ಲಡ್ ಟೆಸ್ಟ್ ಎಲ್ಲ ಅಂತಂದು CBC ಮತ್ತು TSH, AMH, ಪ್ರೊಲ್ಯಾಕ್ಟಿನ್ ಎಲ್ಲ ಟೆಸ್ಟ್ ವಾಪಸ್ ತಿರ್ಗಾ ಮಾಡ್ಸೋಕ್ಕೆ ಹೇಳಿದರು ನನಗೆ. ಸೊ ಅದ್ರ ರಿಪೋರ್ಟ್ ಬಂದಿದೆ ನನಗೆ. ಅದ್ರ ರಿಪೋರ್ಟಲ್ಲಿ ನನಗೆ ಲಾಸ್ಟ್ AMH 6.11 ಇತ್ತು, ಇವಾಗ 6.19 ಆಗಿದೆ. PCOSಯಿಂದನೂ ಅದು ಒಂದೊಂದ್ಸಲ ರೀಡಿಂಗ್ ಜಾಸ್ತಿ ತೊಗೊಳುತ್ತೆ. ಅದ್ರ ಜೊತೆ ನನ್ನ TSH 5.63 ಇದ್ದಿದ್ದು 4.36 ಆಗಿದೆ, ಸ್ವಲ್ಪ ಕಡಿಮೆ ಆಗಿದೆ. ಇಲ್ಲೂ ಹಾಗೆ ಆಯಿತಾ, ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತಾರಲ್ಲ, ಇದೊಂದು ಎಕ್ಸಾಂಪಲ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಅಂದ್ಕೊಂಡೆ 5.36 ಇಂದ 5.63 ಇಂದ 4.36 ಆಗಿದೆ.
ಸೊ ಸ್ವಲ್ಪ ರೇಂಜ್ ಕಡಿಮೆ ಇದೆ ಅಲ್ವಾ. ನಾನಿವಾಗ 25 mcg ಥೈರೋನಾಮ್ ಟ್ಯಾಬ್ಲೆಟ್ ತೊಗೋತಾ ಇರೋದು. ಸೊ ನಾನು ಅಂದ್ಕೊಂಡೆ ಕಡಿಮೆ ಆಗಿದೆ, ನಂಗೆ ಈ ಸಲ ಡೋಸ್ ಕಡಿಮೆ ಮಾಡ್ತಾರೆ ಅಂದ್ಕೊಂಡು ಹೋಗಿದ್ದು ನಾನು ಡಾಕ್ಟರ್ ಹತ್ರ. ಬಟ್ ಮ್ಯಾಮ್ ಏನು ಹೇಳಿದರು, ಇಲ್ಲ ಕಂಟಿನ್ಯೂ ವಿತ್ 25 mcgನೇ ಕಂಟಿನ್ಯೂ ಮಾಡಿ, ಬಟ್ ವೀಕೆಂಡು ಅದನ್ನ ಡೋಸ್ ಡಬಲ್ ಮಾಡ್ಕೊಳ್ಳಿ, ಓನ್ಲಿ ಆನ್ ವೀಕೆಂಡು ಡಬಲ್ ಮಾಡಿ ಅಂತ ಹೇಳಿದರು. ಸೊ ನಾವು ಎಲ್ಲದಕ್ಕೂ ಪ್ರಿಪೇರ್ ಆಗಿರಬೇಕು. ಹೀಗೆ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗೋದು ನಾಟ್ ಸೊ ವೆರಿ ಗುಡ್ ಅನಿಸುತ್ತೆ ಒಂದೊಂದು ಸಲ. ಮತ್ತು ಅದು ಬಿಟ್ಟರೆ ನಂದು ಪ್ರೋಲ್ಯಾಕ್ಟಿನು 24 ಇದ್ದಿದ್ದು 18.6 ಆಗಿದೆ. ಇದು ಫಸ್ಟ್ ಟೈಮ್ ನನಗೆ ಇಷ್ಟು ಕಡಿಮೆ ಬಂದಿರೋದು. ಇಲ್ಲಾಂದರೆ ಯೂಶ್ವಲಿ 2-3 ಟೈಮ್ಸ್ ನನಗೆ ಪ್ರೋಲ್ಯಾಕ್ಟಿನು ಜಾಸ್ತಿ ಬಂದು ಪ್ರೋಲ್ಯಾಕ್ಟಿನ್ ಟ್ಯಾಬ್ಲೆಟ್ಸ್ ಕೂಡ ನಾನು ತೊಗೊಂಡಿದ್ದೀನಿ. ಸೊ ಅದೊಂದು ಓಕೆ, ಸ್ವಲ್ಪ ರೇಂಜ್ ಕಡಿಮೆ ಆಗಿದೆ ಅನ್ನೋದಕ್ಕೆ ಐ ಆಮ್ ವೆರಿ ಹ್ಯಾಪಿ. IUI ಫೇಲ್ ಆದಮೇಲೆ ನಾನು ಸ್ವಲ್ಪ ಮಂತ್ಸ್ ಥೈರೋನಾಮ್ ಟ್ಯಾಬ್ಲೆಟ್ ತೊಗೊಳೋದೇ ಬಿಟ್ಬಿಟ್ಟಿದೆ. ಥೈರೋನಾಮ್ ಅದೊಂದು ಬ್ರ್ಯಾಂಡ್, ಹೈಪೋಥೈರಾಯ್ಡಿಸಮ್ಗೆ ಅದು ಟ್ಯಾಬ್ಲೆಟ್ ಕೊಡೋದು. ಸೊ ಅದನ್ನು ನಾನು ಬಿಟ್ಬಿಟ್ಟಿದ್ದೆ, ಸಕ್ಸಸ್ ಆಗಲಿಲ್ಲ. ಅಷ್ಟೊಂದು ಟ್ಯಾಬ್ಲೆಟ್ಸ್ ತೊಗೊಂಡೆ, ಅಷ್ಟು ಇಂಜೆಕ್ಷನ್ಸು, ಅಷ್ಟು ಓಡಾಡಿದೆ ಮೆಂಟಲಿ ಎಮೋಷ್ನಲಿ ಅಂದ್ಕೊಂಡು. ಸೊ ಹಿಂಗೆ ಬಿಟ್ಬಿಟ್ಟಿದೆ. ಆ ಥರ ನೀವು ಬಿಡಕ್ಕೆ ಹೋಗಬೇಡಿ, ಥೈರೋನಾಮ್ ಟ್ಯಾಬ್ಲೆಟ್ಸ್ ಮಾತ್ರ ಬಿಡಕ್ಕೆ ಹೋಗಬೇಡಿ. ಇಟ್ಸ್ ವೆರಿ ಇಂಪಾರ್ಟೆಂಟ್ TSH ನಿಮಗೆ, ಬಿಕಾಸ್ ಮೆಟಬಾಲಿಸಮ್ಮು ತುಂಬ ಇಂಪ್ಯಾಕ್ಟ್ ಮಾಡುತ್ತೆ ಅಲಾಂಗ್ ವಿತ್ ಹಾರ್ಮೋನ್ಸು. ಸೊ ಮಿಸ್ ಮಾಡ್ದೇ ಟ್ಯಾಬ್ಲೆಟ್ ತೊಗೊಳ್ಳಿ. ನಾನು ಜಸ್ಟ್ 1 ಮಂತ್ ಕಂಟಿನ್ಯೂಸ್ ತೊಗೊಂಡಿದ್ದಕ್ಕೆ 1 ಮಂತ್ ಆದಮೇಲೆ ಈ ಟೆಸ್ಟ್ ನಂಗೆ ಹೇಳಿದ್ದು. ಸೊ ಸ್ವಲ್ಪ ವಿತ್ ಹೆಲ್ಪ್ ಆಫ್ ಟ್ಯಾಬ್ಲೆಟು ನನಗೆ ಇದು ಸ್ವಲ್ಪ ರೇಂಜ್ ಕಡಿಮೆ ಬಂದಿದೆ. ಐ ಆಮ್ ವೆರಿ ಹ್ಯಾಪಿ. ಸೊ ನೀವು ಟ್ಯಾಬ್ಲೆಟ್ ಹಿಂಗೆ ಏನಾದರೂ ಇದ್ದರೆ ತೊಗೊಳೋದು ಮಿಸ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದ್ರ ಜೊತೆಗೆ ಇವಾಗ ವೀಡಿಯೋಸ್ ನೋಡಿರ್ತೀರ, ಈ ಥರ ನನ್ನದೇ ವಿಡಿಯೋ ಆಗಲಿ ಯಾರದೇ ವಿಡಿಯೋ ಆಗಲಿ, ನೀವು ಅಂದ್ಕೊಂಡಿರ್ತಾರೆ ಓಕೆ ಈ ಡೇ ಬರೋಕ್ಕೆ ಹೇಳ್ತಾರೆ, ಈ ಡೇ ನಿಂದ IUI ಆಗುತ್ತೆ ಅಂತ ಹೇಳ್ತಾರೆ ಅಂತೆಲ್ಲ. ಆ ಥರ ಏನೂ ಇಲ್ಲ. ಎವ್ರಿಥಿಂಗ್ ಡಿಪೆಂಡ್ಸ್ ಅಪಾನ್ ಯುವರ್ ಫಾಲಿಕಲ್ ಗ್ರೋತು, ನಿಮ್ಮ ಸೈಜ್ ಹೆಂಗಿದೆ ಅಂತ. ಇಫ್ ಸ್ಪರ್ಮ್ಸ್ ಎಲ್ಲ ಕರೆಕ್ಟಾಗಿದ್ದು, ಮೋರ್ಟಾಲಿಟಿ ಎಲ್ಲ ಚೆನ್ನಾಗಿದ್ದು, ನಿಮ್ಮ ಫಾಲಿಕಲ್ ಗ್ರೋತ್ ತುಂಬ ಚೆನ್ನಾಗಿದ್ದರೆ ಮ್ಯಾಕ್ಸಿಮಮ್ 14th ಡೇನೇ ಮಾಡ್ತಾರೆ IUI ಯೂಶ್ವಲಿ. ಇಲ್ಲ ಇನ್ನು ಗ್ರೋತ್ ಆಗಬೇಕು ಅಂದರೆ ಡಿಲೇ ಆಗುತ್ತೆ, ಸೇಮ್ ಲೈಕ್ ಮೈನ್. ಈ ಸಲ ನಂದು ಹಾಗೆ ಆಗಿದ್ದು. ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿ ಬೇಗ ಗ್ರೋತ್ ಆಗಿತ್ತು ವಿತ್ ಹೆಲ್ಪ್ ಆಫ್ ಇಂಜೆಕ್ಷನ್ಸು. ಸೊ ಹೀಗೆ ಪ್ಲ್ಯಾನ್ ಹಾಕ್ಕೊಂಡು ಹೋಗಬೇಡಿ. ಡಾಕ್ಟ್ರು ಹೆಂಗೆ ಹೇಳ್ತಾರೆ ಅಲ್ವಾ ಆ ಥರ ಕೇಳಿ. ಆಗಿಲ್ಲ ಮತ್ತೆ ಬನ್ನಿ ಅಂದರೆ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ, ಮತ್ತೆ ವಿಸಿಟ್ ಮಾಡಲೇಬೇಕಾಗುತ್ತೆ. ನಾನು ಹಾಗೆ ಅಂದ್ಕೊಂಡು ಲಿಟ್ರಲಿ 3 ಟೈಮ್ಸ್ ನನಗೆ ನೆಕ್ಸ್ಟ್ ಬನ್ನಿ ಅಂತೇಳಿ ಅದು ನಂಗೆ ಒಂಥರ ಸ್ವಲ್ಪ ಬೇಜಾರು, ಒಂಥರ ಪ್ಯಾನಿಕ್, ಒಂಥರ ಎಮೋಷ್ನಲಿ ಒಂಥರ ಆಗ್ತಾಯಿತ್ತು ನನಗೆ. ಓಕೆ 11th ಡೇನೇ ಆಗಿಬಿಡುತ್ತೆ IUI ಅಂತ ಅಂದ್ಕೊಂಡಿದ್ದು ನಾನು. ಮತ್ತು ತಿರ್ಗಾ 13th ಡೇ ಬನ್ನಿ, 16th ಡೇ ಬನ್ನಿ ಅಂದಿದ್ದಕ್ಕೆ ಎಷ್ಟು ಸಲ ಓಡಾಡಬೇಕು ಹಾಸ್ಪಿಟಲ್ಗೆ ಅಂತ ಸ್ವಲ್ಪ ಬೇಜಾರಲ್ಲಿದ್ದೆ ನಾನು. ಬಟ್ ಇಟ್ಸ್ ಓಕೆ, ನಾವು ಅಷ್ಟು ಬೇಗ ಗಿವ್ ಅಪ್ ಮಾಡೋಕ್ಕೂ ಆಗಲ್ಲ ಅಲ್ಲ. ಡಾಕ್ಟರ್ ಹೆಂಗೆ ಹೇಳ್ತಾರೆ, ಟ್ರೀಟ್ಮೆಂಟ್ ತೊಗೋತಾ ಇದ್ದೀವಿ ಅಂದರೆ ನಾವು 100% ಕೊಡಲೇಬೇಕಾಗುತ್ತೆ. ಈ ಥರ ಒಂದೇ ವೇಯಲ್ಲಿ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಆ ಥರ ಆಗಿಲ್ಲ ಅಂದರೆ ಬೇಜಾರು ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ. ಅದ್ರ ಜೊತೆ ಯಾರಾದರೂ ಈ ಥರ ಇನ್ಫರ್ಟಿಲಿಟಿ ರಿಲೇಟೆಡ್ ಟ್ರೀಟ್ಮೆಂಟ್ ಅಥವಾ ಅದರ್ ದೆನ್ ದಿಸ್ ಏನಾದರೂ ಟ್ರೀಟ್ಮೆಂಟ್ ತೊಗೊಂಡವರು ಈ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಏನೂ ಆಗಲ್ಲ, ಯು ವಿಲ್ ಬಿ ಫೈನ್, ಆರಾಮಾಗಿ ಆಗ್ತೀರಾ. ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಿ, ಬೇಗ ಹುಷಾರಾಗಿ, ಬೇಗ ಒಳ್ಳೆ ರಿಸಲ್ಟ್ ಸಿಗಲಿ ಅಂತ ಐ ಪ್ರೇ ಟು ಗಾಡ್. ಆ್ಯಂಡ್ ಅದ್ರ ಜೊತೆ ಇನ್ನೊಂದು ಏನು ಅಂದರೆ ನನ್ನ ಪರ್ಸ್ನಲ್ ಕ್ವಶನು, ನಾನು ಇವಾಗ ಕರೆಂಟ್ಲಿ ಒಂದು 10 ಟ್ಯಾಬ್ಲೆಟ್ಸ್ ತೊಗೋತಾ ಇರೋದು, ಲಿಟ್ರಲಿ 10 ಟ್ಯಾಬ್ಲೆಟ್ಸ್ ತೊಗೋತಾ ಇದ್ದೀನಿ. ಅದರಿಂದ ನನಗೆ ತುಂಬ ಬಾಡಿ ಹೀಟ್ ಫೀಲಿಂಗ್ ಬರುತ್ತೆ, ಅಂದರೆ ಕೈ ಕಾಲು ಉರಿ ಅನಿಸೋದು. ತುಂಬ ಇವಾಗ ಸಮ್ಮರ್ ಬೇರೆ ಅಲ್ವಾ, ತುಂಬ ಬಿಸಿ ಅನಿಸುತ್ತೆ. ಇನ್ಫ್ಲಮೇಷನ್ದು ಏನಾದರೂ ಡ್ರಿಂಕ್ಸು ಅದು ಇದೆಲ್ಲ ನೋಡಿದ್ರು ಆಲ್ಮೋಸ್ಟ್ ಅವೆಲ್ಲ ಇನ್ನೂ ಸ್ವಲ್ಪ ಬಾಡಿ ವಾರ್ಮಿಂಗ್ ಆ ಥರನೇ ನನಗೆ ಸೊಲ್ಯೂಷನ್ ಸಿಗ್ತಾ ಇರೋದು. ಸೊ ಇನ್ನೂ ಹೀಟ್ ಕಾಸ್ ಮಾಡೋ ಥರದ್ದು ನನಗೆ ಬೇಡ ಆ ಥರ ಐಟಮ್ಸ್. ಇಫ್ ಇನ್ ಕೇಸ್ ನಿಮ್ಗೇನಾದರೂ ಸೊಲ್ಯೂಷನ್ ವರ್ಕ್ ಆಗಿದ್ದರೆ ಪ್ಲೀಸ್ ಈ ಥರ ಬಾಡಿ ಹೀಟ್ಗೆ ಏನಾದರೂ ಕೂಲಿಂಗ್ ರಿಲೇಟೆಡ್ ಏನಾದರೂ ನಿಮಗೆ ವರ್ಕ್ ಆಗಿರೋ ಅಂಥ ಏನಾದರೂ ರೆಸಿಪೀಸ್ ಇರಲಿ, ಏನಾದರೂ ರೆಮಿಡೀಸ್ ಇದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನನಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ, ಬಿಕಾಸ್ ತುಂಬ ಟ್ಯಾಬ್ಲೆಟ್ ಕನ್ಸಂಪ್ಷನ್ ತುಂಬ ಆಗ್ತಾಯಿದೆ, ಅಲಾಂಗ್ ವಿತ್ ದಟ್ ಇಂಜೆಕ್ಷನ್ಸು ಕೂಡ. ಅದ್ರ ಜೊತೆಗೆ ನನಗೆ ಪಿರಿಯಡ್ಸ್ 2nd ಡೇ ಮತ್ತು 3rd ಡೇಗೆ ನನಗೆ ಹೊಟ್ಟೆಗೆ ಇಂಜೆಕ್ಷನ್ಸ್ ಕೊಟ್ಟಿದ್ರು ಅಂದೆ ಅಲ್ವಾ. ನಾನು ನೆಕ್ಸ್ಟ್ 10th ಡೇ ಹೋದಾಗ ನನಗೆ ಬಮ್ಗೆ ಇಂಜೆಕ್ಷನ್ ಕೊಟ್ಟಿದ್ರು. ಸೊ 16th ಮೋಸ್ಟ್ಲಿ ಇನ್ನೊಂದು ಇಂಜೆಕ್ಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಆ ಇಂಜೆಕ್ಷನ್ ಬಗ್ಗೆ ಮತ್ತು ಪ್ಲಸ್ ಟ್ರಿಗರ್ ಶಾಟ್ ಪ್ಲಸ್ IUI ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ಈ ವಿಡಿಯೋದಿಂದ ನಿಮ್ಗೆ ಏನಾದರೂ ಸ್ವಲ್ಪ ಆದರೂ ಹೆಲ್ಪ್ ಆಗಿದ್ದರೆ ಅಥವಾ ಏನೋ ಯೂಸ್ಫುಲ್ ಅನಿಸಿದರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮದು ಒಪಿನಿಯನ್ ತಿಳಿಸಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಂದು 1000 ಸಬ್ಸ್ಕ್ರೈಬರ್ ರೀಚ್ ಮಾಡೋಕ್ಕೆ ಪ್ಲೀಸ್ ಹೆಲ್ಪ್ ಮಾಡಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಎವ್ರಿಬಡಿ. ಗಾಡ್ ಬ್ಲೆಸ್ ಯು ಆಲ್.